ಗುಡ್ ಮಾರ್ನಿಂಗ್ ಎವ್ರಿವನ್. ಈ ಒಂದು ವಿಡಿಯೋದಲ್ಲಿ ನಾವು ಎಸ್ ಐ ಆರ್ ಬಗ್ಗೆ ತಿಳಿದುಕೊಳ್ಳೋಣ. ಎಸ್ ಐ ಆರ್ ಅಂತ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ಬಿಟ್ಟು, ಮತದಾರರ ಯಾದಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಅಂತ ಹೇಳ್ಬಿಟ್ಟು. ಇದರ ಅರ್ಥ 2002ರಲ್ಲಿರುವಂತಹ ಮತದಾರರು 2025ರಲ್ಲಿ ಇದ್ದರೆ ಅವರ ವೋಟರ್ ಐ ಡಿಯನ್ನು ಮ್ಯಾಪಿಂಗ್ ಮಾಡುವಂಥದ್ದು. ಈಗ ಸುಮಾರು 40 ವರ್ಷ ಏಜ್ ಆಗಿರುವಂಥವ್ರು ಮ್ಯಾಪಿಂಗ್ ಆಗ್ತಾರೆ. ಮ್ಯಾಪಿಂಗ್ 2025ಕ್ಕೆ ಮ್ಯಾಪಿಂಗ್ ಆದವರು, 2002ರಿಂದ 2025ಕ್ಕೆ ಮ್ಯಾಪಿಂಗ್ ಆದವರು, ಆ ಒಂದು ಮ್ಯಾಪಿಂಗ್ ಆದಂಥ ಪರ್ಸನ್ಗೆ ಇಲ್ಲಿ ಪ್ರೊಸೀನಿ ಮಾಡುವಂಥದ್ದು ಯಾರನ್ನ, ಅವರ ಮಕ್ಕಳನ್ನು ಅಥವಾ ಮೊಮ್ಮಕ್ಕಳನ್ನು. ಈ ರೀತಿಯಾಗಿ ಪ್ರಕ್ರಿಯೆ ನಡೀತಾ ಇದೆ. ಇಲ್ಲಿ ಈಗಾಗಲೇ ಕೆಲವೊಂದು ಊರಲ್ಲಿ ಸೊಸೆಯಂದಿರದು ಯಾವ ರೀತಿಯಾಗಿ ಲಿಂಕ್ ಮಾಡ್ಬೇಕು ಅವ್ರ ತಂದೆ ತಾಯಿಗೆ ಅನ್ನೋದನ್ನು ಕೆಲವು ಕಡೆ ಬಿ ಎಲ್ ಒ ಸರ್ಸು ಸೊಸೆಯಂದ್ರ ಲಿಂಕ್ ಮಾಡ್ಬೇಕಂತ ಹೇಳ್ಬಿಟ್ಟು ಅವರಿಗೆ ಒಂದು ಚೀಟಿ ಬರ್ಕೊಡ್ತಿರ್ತಾರೆ. ಈ ರೀತಿ ಮಾಹಿತಿ ಕೇಳ್ತಿರ್ತಾರೆ, ನಿಮ್ಮ ತಂದೆ ಮತ್ತು ತಾಯಿಯವರು ಯಾವ ಊರಲ್ಲಿ ಇರ್ತಾರೆ ಅನ್ನೋದನ್ನು ಕೇಳಿರ್ತಾರೆ. ಸೊ ಅದನ್ನು ನೀವು ಹೇಗೆ ಗೂಗಲಲ್ಲಿ ಸರ್ಚ್ ಮಾಡೋದು ಅಂತೇಳ್ಬಿಟ್ಟು ನಿಮಗೆ ಸುಲಭವಾದಂತಹ ಮಾರ್ಗವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇದು ಸಾರ್ವಜನಿಕರು ಕೂಡ ಹೆಲ್ಪ್ ಆಗುತ್ತೆ, ಜೊತೆಗೆ ಎಲ್ಲ ಬಿ ಎಲ್ ಒ ಸರ್ಸ್ ಕೂಡ, ಬಿ ಎಲ್ ಒ ಯಾರು ವರ್ಕ್ ಮಾಡ್ತಾರೆ ಅವರೆಲ್ಲರೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಏನು ಮಾಡಬೇಕು ಅಂತಂದರೆ, ಅವರ ತಂದೆ ಮತ್ತು ತಾಯಿಯವರು 2002ರ ಒಂದು ಕ್ರಮ ಸಂಖ್ಯೆನ ಯಾವ ರೀತಿಯಾಗಿ ಕಂಡುಹಿಡಿಯೋದು. ಈಗ ಗೂಗಲ್ ಕ್ರೋಮ್ ಓಪನ್ ಮಾಡಬೇಕು. ಅಲ್ಲಿ ECI ನೆಟ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಬೇಕು. ECI ನೆಟ್ ಅಂತ ಸರ್ಚ್ ಮಾಡಬೇಕು. ನಾನು ಸರ್ಚ್ ಮಾಡಿದ್ದೀನಿ. ಫಸ್ಟ್ ಆಪ್ಷನ್ ಬಂದಿದೆಯಲ್ಲ, ಅಫಿಷಿಯಲ್ ಲಾಗಿನ್ ECI ಯುನೈಟೆಡ್ ಪೋರ್ಟಲ್ ಅಂತೇಳಿ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಾವು ವೋಟರ್ ಸರ್ವಿಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನಂತರ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ 2 ಆಪ್ಷನ್ ಬರುತ್ತೆ, ಸರ್ಚ್ ಬೈ ಎಲೆಕ್ಟೋರಲ್ ಡೀಟೇಲ್ಸ್, ಸರ್ಚ್ ಇನ್ ಲಾಸ್ಟ್ SIR ಈ ರೋಲ್ ಅಂತ ಹೇಳ್ಬಿಟ್ಟು ಬರುತ್ತೆ. ಇಲ್ಲಿ ಬಂದಾಗ ನಾವು ಫಸ್ಟ್ ಆಪ್ಷನಲ್ಲೇ ಕ್ಲಿಕ್ ಮಾಡ್ಕೋಬೇಕು, ಸರ್ಚ್ ಬೈ ಎಲೆಕ್ಟೋರಲ್ ಡೀಟೇಲ್ಸ್. ಇಲ್ಲಿ ಸ್ಟೇಟು ಕೆಳಗಡೆ ತೊಗೋಬೇಕು, ಕರ್ನಾಟಕ. ಯಾವ ಡಿಸ್ಟಿಕಲ್ಲಿದ್ದಾರೆ ಅವ್ರ ತಂದೆ ತಾಯಿ, ಫಾರ್ ಎಕ್ಸಾಂಪಲ್ ಯಾದಗಿರಿ ಈ ಮುಂಚೆ 2002ರಲ್ಲಿ ಕಲಬುರಗಿ ಒಳಗೆ ಇತ್ತು. ಸೊ ಹಂಗಾಗಿ ನಾನು ಗುಲ್ಬರ್ಗ ತಗೊತೀನಿ. ಈಗ ಯಾದಗಿರಿ ಸರ್ಚ್ ಮಾಡಿದ್ರೆ ಬರಲ್ಲ, ಅಲ್ಲಿ ಯಾದಗಿರಿ ಬರಲ್ಲ. ಸೊ ಹಂಗಾಗಿ ಗುಲ್ಬರ್ಗ. ಗುಲ್ಬರ್ಗ ಇದೆಯಲ್ಲ. ಸೊ ಓಕೆ, ನಂತರ ಅಲ್ಲಿ ಯಾವ ತಾಲೂಕಾಗಿತ್ತು ಅವಾಗ 2002ರಲ್ಲಿ? ಗುರುಮಿಟ್ಕಲ್. ನಮಗೆ ಬೇಕಾಗಿದ್ದು ಗುರುಮಿಟ್ಕಲ್. ಓಕೆ, ಇಷ್ಟು ಗೊತ್ತಾಯಿತು. ಓಕೆ, ಅಲ್ಲಿ ಒಂದು ಊರ ಹೆಸರು ತಿಳ್ಕೊಬೇಕು ನಾವು. ಯಾವ ಊರು ಅಂತ ಹೇಳಿದರು ನಮಗೆ? ಚಲ್ಲೇರಿ ಅಂತ ಹೇಳಿದರು. ಚಲ್ಲೇರಿ. ಓಕೆ, ನಮಗೆ ಇಲ್ಲೇನು ಗೊತ್ತಾಯಿತು? ಗೌರ್ಮೆಂಟ್ ಲೋಯರ್ ಪ್ರೈಮರಿ ಸ್ಕೂಲ್ ಬಿಲ್ಡಿಂಗ್ ಚಲ್ಲೇರಿ. ಇಲ್ಲಿ 154 ಏನಿದು? ಇದರ ಅರ್ಥ 2002ರಲ್ಲಿ ಇರುವಂಥ ಬೂತ್ ನಂಬರ್ ಇದು. 2002ರಲ್ಲಿ 154 ಅನ್ನೋದು. ಇಲ್ಲಿ ನಮಗೇನು ಗೊತ್ತಾಯಿತು? ಬೂತ್ ನಂಬರ್ ಗೊತ್ತಾಯಿತು. ಇವಾಗ ನಮಗೆ ಆ ಪರ್ಸನ್ಸ್ ಬೇಕು. ಸೊ ಹಾಗಾಗಿ ನಾವು ಸರ್ಚ್ ಇನ್ ಲಾಸ್ಟ್ SIR ಈ ರೋಲನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಸ್ಟೇಟ್ ತೊಗೋಬೇಕು, ಕರ್ನಾಟಕ. ವ್ಯೂ ಮಾಡೋಣ. ಓಕೆ, ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟೋರ್ ರೋಲ್ ಅದನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟ್ ನಾನು ಅದೇನಂತ ಹೇಳ್ಬಿಟ್ಟು ಸೆಕೆಂಡ್ ಆಪ್ಷನ್ ಅದು ಹೇಳ್ತೀನಿ, ವ್ಯೂ ಆರ್ ಡೌನ್ಲೋಡ್ 2002 ಎಲೆಕ್ಟರ್ ರೋಲ್. ನೀವು ಇಲ್ಲಾಂದರೆ ಆ 2002ರಲ್ಲಿರುವಂಥ ಮತದಾರರ ಪಟ್ಟಿಯನ್ನಾದರೂ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಈಗ ನಾನು ಎರಡನೇ ಆಪ್ಷನ್ ವಿಧಾನನ ನಾನು ಹೇಳ್ತೀನಿ. ಜಸ್ಟ್ ಫಸ್ಟ್ ಆಪ್ಷನ್ ನಾನು ತೋರಿಸ್ಬಿಡ್ತೀನಿ, ವ್ಯೂ ಆ್ಯಂಡ್ ಡೌನ್ಲೋಡ್. ಇದರಲ್ಲಿ ಏನಂತಂದರೆ
ಜಸ್ಟ್ ಡಿಸ್ಟಿಕ್ ತೊಗೋಬೇಕು. ಅಲ್ಲಿ ಇವಾಗ ನಮ್ಗಾಗಲೇ ಈಗಾಗಲೇ ಎ ಸಿ ನಂಬರ್ ಗೊತ್ತಾಯಿತು. ಯಾವುದು? ಗುರುಮಿಟ್ಕಲ್ 16. ಪಾರ್ಟ್ ನಂಬರ್ ಯಾವುದು? 154. 154. ವ್ಯೂ ಆರ್ ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡಿದರೆ 2002ರ ಆ ಊರಿನ ಒಂದು ಮತದಾರರ ಪಟ್ಟಿ ನಮಗೆ ಡೌನ್ಲೋಡ್ ಆಗುತ್ತೆ. ಬಂತು ನೋಡಿ. ಇದು 154 ಪಾರ್ಟ್ ಸೀರಿಯಲ್ ನಂಬರ್, ಭಾಗದ ಸಂಖ್ಯೆ, ಗುರುಮಿಟ್ಕಲ್. ಇದು 2002ರ ಒಂದು ವೋಟರ್ ಲಿಸ್ಟ್ ಆಗಿರುತ್ತೆ. ಇಲ್ಲಿ ನಮಗೆ ಆ ಊರಲ್ಲಿ ಯಾರ್ದು ಹೆಸರು ಬೇಕಾಗಿತ್ತು ಅದನ್ನು ಈ ರೀತಿ ಸರ್ಚ್ ಮಾಡ್ಬೋದು. ಇಲ್ಲ ಸೆಕೆಂಡ್ ವೇ ಆಪ್ಷನ್ ನಾನು ಹೇಳ್ತೀನಿ. ಇಲ್ಲಿ ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟರ್ ರೋಲ್ ಮಾಡೋಣ. ಇಲ್ಲಿ ಈಗಾಗಲೇ ನಾನು ಗುಲ್ಬರ್ಗ ಡಿಸ್ಟಿಕ್ಕು ತೊಗೊಂಡಿದ್ದಾಗಲೇ ಗುಲ್ಬರ್ಗ ತೊಗೋಣ. ಎ ಸಿ ಯಾವುದಾಗಿತ್ತು ಅವಾಗ? ಅಲ್ಲಿ ಗುರುಮಿಟ್ಕಲ್. ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ನಂಬರ್ ಗುರುಮಿಟ್ಕಲ್ 16. ನನಗೆ ಆ ಊರಲ್ಲಿ ನೀಲಕಂಠಪ್ಪ, ಅರ್ಧ ಹೆಸರು ಟೈಪ್ ಮಾಡಬೇಕಿಲ್ಲಿ. ನನಗೆ ನೀಲಕಂಠಪ್ಪ ಅಂತ ಹೆಸರು ಬೇಕು, ಇಲ್ಲ ನರಸಿಂಗಮ್ಮ ಅಂತ ಬೇಕು. ಇಬ್ಬರಲ್ಲಿ ಒಬ್ಬರ ಹೆಸರು ಬೇಕು. ಅರ್ಧ ಹೆಸರು ಟೈಪ್ ಮಾಡಬೇಕು. ಇದರಲ್ಲಿ ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟ ನಂತರ ಇಲ್ಲಿ ಗುಲ್ಬರ್ಗ ಎ ಸಿ ನಂಬರ್ ಬರುತ್ತೆ, ಗುರುಮಿಟ್ಕಲ್ ಬರುತ್ತೆ. ಅಂದರೆ ಅದು ಯಾವುದು ಎ ಸಿ ನಂಬರ್ ವಿತ್ ಇದು ನೇಮ್ ಬರುತ್ತೆ, ಪಾರ್ಟ್ ನಂಬರ್ ಬರುತ್ತೆ, ಸೀರಿಯಲ್ ನಂಬರ್ ಬರುತ್ತೆ, ಜೊತೆಗೆ ಎಪಿಕ್ ನಂಬರ್ ಬರುತ್ತೆ. ಫಸ್ಟ್ ಪರ್ಸನ್ ಯಾರ್ದು ನಾವು ಸರ್ಚ್ ಮಾಡ್ತಾಯಿದ್ದೆ ಅವ್ರ ಹೆಸರು ಬರ್ತವೆ, ಲಾಸ್ಟ್ ನೇಮ್ ಬರುತ್ತೆ ಅವ್ರದ್ದು, ಮತ್ತು ಅವರಿಗೆ ರಿಲೇಟಿವ್ಸ್ ಫಸ್ಟ್ ನೇಮ್ ಬರ್ತದೆ, ರಿಲೇಟಿವ್ ಯಾರಾಗಿದ್ರು ಅಂತ ಹೇಳ್ಬಿಟ್ಟು. ನಂತರ ರಿಲೇಟಿವ್, ಲಾಸ್ಟ್ ನೇಮ್, ರಿಲೇಷನ್ ಟೈಪ್, ಅಂದರೆ ಅವ್ರಿಗೇನು ಸಂಬಂಧ, ಏಜ್, ಜೆಂಡರ್, ಈ ರೀತಿಯಾಗಿ ಬರುತ್ತೆ. ನಮಗಿಲ್ಲಿ ಮೇನ್ ಬೇಕಾಗಿದ್ದೇನಪ್ಪ ಅಂತಂದರೆ ನನಗೆ ನೀಲಕಂಠಪ್ಪ ಅನ್ನೋ ಹೆಸರು ಬೇಕು. ಈಗಾಗಲೇ ನಾನು ಪಾರ್ಟ್ ನಂಬರ್ ನೋಡ್ಕೊಂಡಿದ್ದೀನಿ. ನಾನು ಪಾರ್ಟ್ ನಂಬರ್ ಎಷ್ಟು? 154. ಓಕೆ, 154 ಇಲ್ಲಿದೆ. 154ಅಲ್ಲಿ ನಮಗೆ ಯಾರು ಬೇಕಿತ್ತು? 174 ಸೀರಿಯಲ್ ನಂಬರು. ಅದರಲ್ಲಿ 444093 ಇವರು ನೀಲಕಂಠಪ್ಪ. ತಂದೆ ಹೆಸರು ಲಕ್ಷ್ಮಯ್ಯ. ಎಸ್, ಇಲ್ಲಿದೆ ನಮಗೆ ಹೆಸರು. ಸಿಂಪಲ್. ಇದನ್ನು ತೊಗೊಂಡ್ಬಿಟ್ಟು ನಾವು ಸೀರಿಯಲ್ ನಂಬರ್, ಎ ಸಿ ನಂಬರ್, ಡಿಸ್ಟಿಕ್ ನಂಬರ್, ಡಿಸ್ಟಿಕ್ದು ಹೆಸರು, ಇದೆಲ್ಲ ಮಾಹಿತಿನ ನಾವು BLO ಸರ್ಗೆ ಅವ್ರಿಗೆ ಕೊಟ್ಟರೆ ಅವರು ಸಂಬಂಧಪಟ್ಟವರಿಗೆ ಲಿಂಕ್ ಮಾಡ್ತಾರೆ. ಅವ್ರನ್ನ ಸೆಲ್ಫ್ ಪ್ರೊವಿಷನಿಯಾಗಿ ಇವರಿಗೆ ಲಿಂಕ್ ಮಾಡ್ತಾರೆ. ಇಷ್ಟು ಅವರ ಹೆಸರನ್ನು ಹುಡುಕುವಂಥ ಸುಲಭ ಮಾರ್ಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.